ಎಲ್ಲರೂ ಒಂದು ವರ್ಷದ ವ್ಯಾಪಾರನ ಇಲ್ಲೇನು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಭಾಂಡೆ ಇರ್ಬೋದು, ಬ್ಯಾಗ್ ಇರ್ಬೋದು, ಬೇರೆ ಬೇರೆ ಎಲ್ಲ ವ್ಯಾಪಾರಸ್ಥರನ್ನ ವ್ಯಾಪಾರವನ್ನು 2 ತಿಂಗಳು ಕಸ್ಕೊಂಡು ಹೋಗ್ಬಿಡ್ತಾರೆ ಇವರು. ಏನೂ ಉಳಿಸಂಗಿಲ್ಲ, ವ್ಯಾಪಾರನೇ ಇಲ್ಲ. ಮತ್ತು ಈ ಮಠದವ್ರು ಯೋಚನೆ ಮಾಡಬೇಕು, ಇದು ತೋಟದಾರ್ಯ ಮಠನೋ ಅಥವಾ ತೋಟದಾರ್ಯ ಟ್ರೇಡಿಂಗ್ ಕಂಪ್ನಿನೋ ಅನ್ನೋ ರೀತಿ ಒಳಗೆ ಮಠ ಅಂತಾರೆ. ಇದು ಮಠದೊಳಗೆ ನಾವು ಭಕ್ತರು ಅದನ್ನು ವಿರೋಧ ಮಾಡಕತ್ತೀವಿ. ಈ ಕೂಡಲೇ ಮಠದವ್ರು ಅದನ್ನು ನಿಂದ್ರಿಸಬೇಕು. ಇಲ್ಲ ಅಂದ್ರೆ ನಾನು ಆಗಲ್ಲ ಹೇಳ್ದಂಗೆ ಉಗ್ರವಾಗಿ ಹೋರಾಟನ ನಾವು ಮಾಡ್ತೀವಿ. ಇದರಲ್ಲಿ ಯಾರು ಬರೀ ಮುಸ್ಲಿಂ ಅಷ್ಟ ವ್ಯಾಪಾರ ಮಾಡ್ತಾರೋ ಹೇಗೆ ಅಂತ? ಇವರು ನಾಟಕೀಯವಾಗಿ 10% ಜನರನ್ನ ಹಿಂದೂಗಳಿಗೆ ಬೇರೆ ಬೇರೆ ಜನರಿಗೆ ಕೊಡ್ತಾರೆ, 90% ಜನರಿಗೆ ಇವರು ಮುಸಲ್ಮಾನರಿಗೆ ಕೊಡ್ತಾರೆ. ಅಲ್ಲಿ ಎಲ್ಲ ವ್ಯಾಪಾರನೂ ಮುಸಲ್ಮಾನರೇ ಮಾಡ್ತಾರೆ. ಅಂದರೆ ಈಗ ಮುಸ್ಲಿಮರಿಗೆ ನೀವು ಅಲ್ಲಿ ಅವಕಾಶ ಕೊಡಬಾರ್ದಂತೀರಿ? 100% ಅವಕಾಶ ಕೊಡ್ಬಾರ್ದು. ಯಾಕಂದ್ರೆ ಅದು ನಮ್ಮ ಮಠ, ಅವರ ಧಾರ್ಮಿಕ ಸ್ಥಳದೊಳಗೆ. ಉದಾಹರಣೆಗೆ ಗದಗ ನಗರದ ಜುಮ್ಮಾ ಮಸೂತಿ ಒಳಗೆ ಸಾಕಷ್ಟು ಜನ ಹಿಂದೂಗಳು ಅಂಗಡಿ ಹಚ್ಚಿ ವ್ಯಾಪಾರ ಮಾಡ್ತಿದ್ರು. ಇವತ್ತು ಅವ್ರ ಮಸೂತಿ ಕಟ್ಟು ನೆಪದೊಳಗೆ ಎಲ್ಲರನ್ನೂ ತೆಗೆದು ಈಗ 100% ಮುಸಲ್ಮಾನರಿಗೆ ವ್ಯಾಪಾರ ಕೊಟ್ಟರೆ. ಮತ್ತು ಅವ್ರ ಮಠದೊಳಗೆ ಯಾರು ಕೂಡ ನಾವು ವ್ಯಾಪಾರ ಅವ್ರ ಜಾಗದೊಳಗೆ ನಾವು ಮಾಡಂಗಿಲ್ಲ ಮಸೂತಿ ಮುಂದಂದ್ರೆ ನಮ್ಮ ಜಾತಿ ಒಳಗೆ ಅವ್ರು ಯಾಕೆ ವ್ಯಾಪಾರ ಮಾಡೋದು?